ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟ್ ಅಸ್ ಲರ್ನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ ಆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮೇಲಿನ ಪ್ರಾಬ್ಲಮನ್ನು ಕಂಟಿನ್ಯೂ ಮಾಡೋಣ. ದ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಬಿಟ್ವೀನ್ ಮನೀಶ್ ಆ್ಯಂಡ್ ಗಿರೀಶ್ ಪ್ರೊವೈಡ್ಸ್ ದ್ಯಾಟ್ ಪ್ರಾಫಿಟ್ಸ್ ವಿಲ್ ಬಿ ಶೇರ್ಡ್ ಈಕ್ವಲಿ. ಮನೀಶ್ will allowed a salary of rupees 400 per month. Girish, who manages the sales departments, will be allowed a commission equal to 10% of the net profits after allowing Manish's salary. 7% interest will be allowed on a partner's fixed capital. 5% interest will be charged on partner's annual drawings. The fixed capitals of Manish and Girish are rupees 1 lakh and rupees 80,000 respectively. Their annual drawings were rupees 16,000 and rupees 14,000 respectively. The net profit for the year ending March 31st, 2018 amounted to rupees 40,000. Prepare firm's P&L appropriation account. ಕ್ವಶನ್ ಏನು ಕೇಳ್ಯಾರಿ ಅವರು? ಮನೀಶ್ ಮತ್ತು ಗಿರೀಶ್ ಅವ್ರು ಏನು ಮಾಡ್ತಾರೆ, ಪಾರ್ಟ್ನರ್ಶಿಪ್ ಅಗ್ರಿಮೆಂಟನ್ನು ಮಾಡ್ಕೋತಾರಂತ. ಅವ್ರದ್ದು ಪ್ರಾಫಿಟನ್ನು ಅವರಿಬ್ಬರು ಏನು ಮಾಡ್ತಾರೆ, ಈಕ್ವಲ್ ಆಗಿ ಹಂಚ್ಕೋತಾರಂತಂದು ಹೇಳಿದ್ದಾರೆ. ಮನೀಶ್ ವಿಲ್ ಅಲೌಡ್ ಅ ಸ್ಯಾಲರಿ ಆಫ್ rupees 400 ಪರ್ ಮಂತ್. ಮನೀಶ್ ಅವ್ರಿಗೆ ಪರ್ ಮಂತ್ ಸ್ಯಾಲರಿ ಎಷ್ಟೈತೆ ಅಂದ್ರೆ 400 ಪರ್ ಮಂತ್ ಇದೆ. ಗಿರೀಶ್, ಹೂ ಮ್ಯಾನೇಜಸ್ ದ ಸೇಲ್ಸ್ ಡಿಪಾರ್ಟ್ಮೆಂಟ್, ವಿಲ್ ಬಿ ಅಲೌಡ್ ಅ ಕಮಿಷನ್ ಈಕ್ವಲ್ ಟು 10% ಆಫ್ ದ ನೆಟ್ ಪ್ರಾಫಿಟ್ ಆಫ್ಟರ್ ಅಲೋವಿಂಗ್ ಮನೀಶ್ ಸ್ಯಾಲರಿ. ಅಂದ್ರೇನು, ಇವ್ರು ಏನು ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ ಅದರಲ್ಲಿ ಮನೀಶ್ನ ಸ್ಯಾಲರಿಯನ್ನು ಲೆಸ್ ಮಾಡಿದಾಗ ಏನು ರಿಮೈನಿಂಗ್ ಅಮೌಂಟ್ ಬರ್ತದಲ್ಲ ಅದ್ರ ಮೇಲೆ 10%ನ್ನು ಗಿರೀಶ್ ಅವ್ರಿಗೆ ಏನು ಮಾಡ್ತಾರೆ, ಕಮಿಷನನ್ನು ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು 7% ಇಂಟ್ರೆಸ್ಟ್ ವಿಲ್ ಬಿ ಅಲೌಡ್ ಆನ್ ಪಾರ್ಟ್ನರ್ಸ್ ಫಿಕ್ಸ್ಡ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಎಷ್ಟು ಪರ್ಸೆಂಟ್ ಅಲೌ ಮಾಡ್ತಾರೆ ಅಂದರೆ 7% ಅಲೌ ಮಾಡ್ತಾರೆ. ನೆಕ್ಸ್ಟ್ 5% ಇಂಟ್ರೆಸ್ಟ್ ವಿಲ್ ಬಿ ಚಾರ್ಜ್ಡ್ ಆನ್ ಪಾರ್ಟ್ನರ್ಸ್ ಆ್ಯನ್ಯುವಲ್ ಡ್ರಾಯಿಂಗ್ಸ್. ಪಾರ್ಟ್ನರ್ಸ್ದು ಏನು ಆ್ಯನ್ಯುವಲ್ ಡ್ರಾಯಿಂಗ್ಸ್ ಮಾಡ್ತಾರೆ ಅದ್ರ ಮೇಲೆ 5% ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾರೆ. ದ ಫಿಕ್ಸ್ಡ್ ಕ್ಯಾಪಿಟಲ್ಸ್ ಆಫ್ ಮನೀಶ್ ಆ್ಯಂಡ್ ಗಿರೀಶ್ ಆರ್ 1 lakh and 80,000. ಅಂದರೆ ಮನೀಶ್ ಅವರ ಕ್ಯಾಪಿಟಲ್ ಬಂದುಬಿಟ್ಟು 1 ಲಕ್ಷ ಇದೆ, ಗಿರೀಶ್ ಅವರ ಕ್ಯಾಪಿಟಲ್ ಬಂದುಬಿಟ್ಟು 80,000 ಇದೆ. ದೇರ್ ಆ್ಯನ್ಯುವಲ್ ಡ್ರಾಯಿಂಗ್ಸ್ ವೇರ್ 16,000 and 14,000. ಮನೀಶ್ ಅವರ ಡ್ರಾಯಿಂಗ್ಸ್ ಬಂದುಬಿಟ್ಟು 16,000 ಇದೆ, ಗಿರೀಶ್ ಅವರ ಡ್ರಾಯಿಂಗ್ಸ್ ಬಂದುಬಿಟ್ಟು 14,000 ಇದೆ. ಸೊ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಷ್ಟು ಕೊಟ್ಟಿದ್ದಾರೆ, 40,000 ಇದೆ. ಇವ್ರು ಏನು ಕೇಳಿದ್ದಾರೆ, P&L ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು P&L ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2018. ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಹಾಕ್ಕೋಬೇಕು. ಡೆಬಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್ ಆ್ಯಂಡ್ ಕ್ರೆಡಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್. ಸೊ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಬೈ P&L ನೆಟ್ ಪ್ರಾಫಿಟ್ ಅಂತ ಬ್ರ್ಯಾಕೆಟ್ನಲ್ಲಿ ಬರೋದು 40,000 ಬರೀಬೇಕು. ನೆಕ್ಸ್ಟು ಈ ಕಡೆ ಡೆಬಿಟ್ ಕಡೆ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರೆದು ಮನೀಶ್ ಅವ್ರ ಕ್ಯಾಪಿಟಲ್ ಕೊಟ್ಟಿದ್ದಾರೆ 1 ಲಕ್ಷ. 1 ಲಕ್ಷ ಇಂಟು 7% ಅಂತ ಮಾಡಿದರೆ 7,000 ಬರುತ್ತೆ. ಅದೇ ರೀತಿ ಗಿರೀಶ್ ಅವ್ರ ಕ್ಯಾಪಿಟಲ್ ಬಂದುಬಿಟ್ಟು 80,000 ಇದೆ. 80,000 ಇಂಟು 7% ಮಾಡಿದರೆ 5,600. ಸೊ ಎರಡೂ ಕೂಡಿಸಿ 7,000 ಪ್ಲಸ್ 5,600 ಕೂಡಿಸಿದಾಗ 12,600 ಔಟರ್ ಕಾಲಮ್ ಬರುತ್ತೆ. ನೆಕ್ಸ್ಟ್ ಟು ಮನೀಶ್ ಸ್ಯಾಲರಿ ಅಂತ ಬರೀಬೇಕು. ಮನೀಶ್ ಅವರ ಸ್ಯಾಲರಿ ಏನು ಕೊಟ್ಟಿದ್ದಾರೆ, ಸಮ್ನಲ್ಲಿ 400 ಪರ್ ಮಂತ್ ಕೊಟ್ಟಿದ್ದಾರೆ. ಸೊ 400 ಇಂಟು 12 ಮಾಡಿದರೆ ಪರ್ ಇಯರ್ದು ಗೊತ್ತಾಗುತ್ತೆ. 4,800 ಔಟರ್ ಕಾಲಮ್ ಹಚ್ಚಬೇಕು. ನೆಕ್ಸ್ಟ್ ಏನು ಬರುತ್ತೆ, ಗಿರೀಶ್ ಅವರ ಕಮಿಷನ್. ಟು ಗಿರೀಶಸ್ ಕಮಿಷನ್ ಅಂತ ಬರೋದು ಏನು ನೆಟ್ ಪ್ರಾಫಿಟ್ ಎಷ್ಟಿದೆ, 40,000 ಇದೆ. 40,000ದಲ್ಲಿ ಏನು ಮಾಡಬೇಕು, ಮೈನಸ್ 4,800. ಅಂದರೆ ಮನೀಶ್ ಅವರ ಸ್ಯಾಲರಿ ಆದಮ್ಯಾಗ ಏನು ರಿಮೈನಿಂಗ್ ಅಮೌಂಟ್ ಬರುತ್ತಲ್ಲ ಅದ್ರ ಮೇಲೆ 10% ಏನು ಮಾಡ್ತೀವಿ, ಗಿರೀಶ್ ಅವರ ಕಮಿಷನನ್ನು ಕೊಡ್ತೀವಿ. ಸೊ ಹಾಗಾಗಿ ನೆಟ್ ಪ್ರಾಫಿಟ್ ಬಂದುಬಿಟ್ಟು 40,000 ಇದೆ, ಮೈನಸ್ ಮನೀಶ್ ಅವರ ಸ್ಯಾಲರಿ 4,800. ಅದನ್ನು ಲೆಸ್ ಮಾಡಿದಾಗ ಬಂದಿದ್ದು ಅಮೌಂಟು 35,200 ಬರುತ್ತೆ. ಸೊ ಆ 35,200 ಮೇಲೆ 10% ಮಾಡಿದಾಗ 3,520 ಬರುತ್ತೆ. ಅದು ಗಿರೀಶ್ ಅವರ ಕಮಿಷನ್. ನೆಕ್ಸ್ಟ್ ಏನು ಅಂದರೆ ಈ ಕಡೆ ಕ್ರೆಡಿಟ್ ಕಡೆ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬರೀಬೇಕು. ಮನೀಶ್ ಅವರ ಡ್ರಾಯಿಂಗ್ಸ್ ಎಷ್ಟಿದೆ, 16,000 ಇದೆ. ಆ 16,000 ಅಂದರೆ ರೇಟ್ ಆಫ್ ಡ್ರಾಯಿಂಗ್ಸನ್ನು ಕೊಟ್ಟಿದ್ದಾರೆ. ಇಂಟು 5% ಮಾಡಿದರೆ 800 ಬರುತ್ತೆ. ಅದೇ ರೀತಿ ಗಿರೀಶ್ ಅವ್ರದ್ದು 14,000 ಡ್ರಾಯಿಂಗ್ಸ್ ಇದೆ ಪರ್ ಇಯರದ್ದು. ಇಂಟು 5% ಮಾಡಿದಾಗ 700 ಬರುತ್ತೆ. ಸೊ ಎರಡೂ ಆ್ಯಡ್ ಮಾಡಿದಾಗ 1,500 ಔಟರ್ ಕಾಲಮ್. ಸೊ ನೆಕ್ಸ್ಟು ಕ್ರೆಡಿಟ್ ಕಡೆ ಅಮೌಂಟ್ ಜಾಸ್ತಿ ಬರುತ್ತೆ, 41,500. ಅದನ್ನೇ ಡೆಬಿಟ್ ಸೈಡು 41,500 ಅಂತ ಹಚ್ಚಿ ಅದರಲ್ಲಿ ಈ 12,600, 4,800, 3,520 ಅಮೌಂಟನ್ನು ಕಳೆದಾಗ 20,580 ಬರುತ್ತೆ. ಸೊ ಈ 20,580 ಅಮೌಂಟನ್ನು ಮನೀಶ್ ಮತ್ತು ಗಿರೀಶ್ ಅವರಿಗೆ P&L ರೇಷಿಯೋ ಪ್ರಕಾರ ಹಂಚಬೇಕು. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೋದು ಮನೀಶ್ ಈಸ್ ಈಕ್ವಲ್ಸ್ ಟು 20,580 ಇಂಟು ಈಕ್ವಲ್ ಆಗಿ ಅಂತ ಇದೆಯಲ್ಲ ಅದಕ್ಕೆ ಹಾಗಾಗಿ 1/2 ಮಾಡಿದರೆ 10,790 ಬರುತ್ತೆ. ಅದೇ ರೀತಿ ಗಿರೀಶ್ ಅವ್ರದ್ದು 20,580 ಇಂಟು 1/2 ಮಾಡಿದರೆ 10,290 ಬರುತ್ತೆ. ಅದೇ ರೀತಿಯಾಗಿ ಇನ್ನೂ ಒಂದು ಸಮ್ನ ನೋಡೋಣ.
Lokesh and Azad are partners sharing profits in the ratio of 3:2 with the capitals of rupees 50,000 and rupees 30,000 respectively. Interest on capital is agreed to be paid at 6% per annum. Azad is allowed a salary of rupees 2,500 per annum during 2017. The profits prior to the calculation of interest on a capital, but after charging Azad's salary amounted to rupees 12,500. A provision of 5% profit is to be made in respect of manager's commission to Lokesh, who manages the sales department. Prepare accounts showing the allocation of profits. ಕ್ವಶನ್ ಏನು ಕೇಳ್ಯಾರ ಇವರು, ಲೋಕೇಶ್ ಮತ್ತು ಆಜಾದ್ ಅನ್ನೋರು ಪಾರ್ಟ್ನರ್ಸ್ ಅದಾರಂತ. ಅವ್ರು ಏನು ಮಾಡ್ತಾರೆ, ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 3:2 ಪ್ರಕಾರ ಏನು ಮಾಡ್ತಾರೆ, ಹಂಚ್ಕೋತಾರಂತ. ಲೋಕೇಶ್ ಅವರ ಕ್ಯಾಪಿಟಲ್ ಬಂದುಬಿಟ್ಟು 50,000 ಇದೆ, ಆಜಾದ್ ಅವರ ಕ್ಯಾಪಿಟಲ್ ಬಂದುಬಿಟ್ಟು 30,000 ಇದೆ, ಮತ್ತು ಅವ್ರದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು 6% ಪರ್ ಆ್ಯನಮ್ ಚಾರ್ಜ್ ಮಾಡ್ತಾರಂತ. ಆಜಾದ್ ಈಸ್ ಅಲೋಡ್ ಅ ಸ್ಯಾಲರಿ ಆಫ್ 2,500 ಪರ್ ಆ್ಯನಮ್. ಆಜಾದ್ ಅವರ ಪರ್ ಇಯರ್ದು ಸ್ಯಾಲರಿ ಎಷ್ಟೈತಿ ಅಂತಂದ್ರೆ 2,500 ಇದೆ, ಮತ್ತು ಆಮೇಲೆ ಪ್ರಾಫಿಟನ್ನು ಕೊಟ್ಟಾರ ಅವರು. ಆಜಾದ್ ಅವರ ಸ್ಯಾಲರಿ ಆದ್ಮ್ಯಾಗ ನೆಟ್ ಪ್ರಾಫಿಟ್ ಎಷ್ಟಿದೆ, 12,500 ಇದೆ ಅಂತ. ನೆಕ್ಸ್ಟ್ ಎ ಪ್ರಾವಿಷನ್ ಆಫ್ 5% ಪ್ರಾಫಿಟ್ ಈಸ್ ಟು ಬಿ ಮೇಡ್ ಇನ್ ರೆಸ್ಪೆಕ್ಟ್ ಆಫ್ ಮ್ಯಾನೇಜರ್ಸ್ ಕಮಿಷನ್ ಟು ಲೋಕೇಶ್ ಅಂದಾರೆ. ಅಂದರೆ ಇದು ಏನು ಪ್ರಾಫಿಟ್ ನೆಟ್ ಪ್ರಾಫಿಟ್ ಇದೆ, ಇದ್ರ ಮೇಲೆ 5%ನ್ನು ನಾವೇನು ಮಾಡ್ತೀವಿ, ಲೋಕೇಶ್ ಅವರ ಕಮಿಷನ್ ಅಂತ ಕೊಡ್ತೀವಿ. ಅಂದರೆ ನೆಟ್ ಪ್ರಾಫಿಟ್ ಏನು ಅಮೌಂಟ್ ಬರುತ್ತಲ್ಲ ಅದ್ರ ಮೇಲೆ 5%ನ್ನು ನಾವೇನು ಮಾಡ್ತೀವಿ, ಲೋಕೇಶ್ ಅವ್ರಿಗೆ ಕಮಿಷನ್ ಅಂತ ಕೊಡ್ತೀವಿ. ಈಗೇನು ಹೇಳಿದ್ದಾರೆ, P&L ಅಕೌಂಟನ್ನು, P&L ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು P&L ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಅಂತ ಬರೋದು. ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಟೂ ಸೈಡ್. ಡೆಬಿಟ್ ಸೈಡು ಪರ್ಟಿಕ್ಯುಲರ್ಸ್ ರುಪೀಸ್ ಆ್ಯಂಡ್ ಕ್ರೆಡಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್. ಕ್ರೆಡಿಟ್ ಕಡೆ ಏನು ಮಾಡಬೇಕು, ಬೈ P&L ಅಂತ ಬರೋದು ನೆಟ್ ಪ್ರಾಫಿಟ್ ಬ್ರಾಕೆಟ್ನಲ್ಲಿ. ಅವ್ರು ಏನು ಕೊಟ್ಟಿದ್ದಾರೆ, 12,500 ಆಫ್ಟರ್ ಆಜಾದ್ ಸ್ಯಾಲರಿ ಆದ್ಮೇಗಿನ ನೆಟ್ ಪ್ರಾಫಿಟ್ ಎಷ್ಟಿದೆ, 12,500 ಇದೆ. ಪ್ಲಸ್ ಆಜಾದ್ ಅವರ ಸ್ಯಾಲರಿಯನ್ನು ಕನ್ಸಿಡರ್ ಮಾಡಬೇಕು ಇದರಲ್ಲಿ. ಆಜಾದ್ ಅವರ ಸ್ಯಾಲ್ರಿ ಎಷ್ಟಿದೆ, 2,500. ಇದೆರಡು ಕೂಡಿಸಿದಾಗ ನಮಗೆ ನೆಟ್ ಪ್ರಾಫಿಟ್ ಸಿಗುತ್ತೆ. ಸೊ ಹಂಗೆ 2 ಪ್ಲಸ್ ಮಾಡಿದಾಗ 15,000 ನೆಟ್ ಪ್ರಾಫಿಟ್ ಆಗುತ್ತೆ. ಈ ಕಡೆ ಡೆಬಿಟ್ ಕಡೆ 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೋದು ಲೋಕೇಶ್ ಅವ್ರದ್ದು. ಲೋಕೇಶ್ ಅವರ ಕ್ಯಾಪಿಟಲ್ ಎಷ್ಟಿದೆ, 50,000 ಇದೆ. 50,000 ಇಂಟು 6% ಮಾಡಿದರೆ 3,000 ಆಗುತ್ತೆ. ನೆಕ್ಸ್ಟ್ ಆಜಾದ್ ಅವ್ರದ್ದು. ಆಜಾದ್ ಅವ್ರ ಕ್ಯಾಪಿಟಲ್ ಬಂದುಬಿಟ್ಟು 30,000 ಇದೆ. 30,000 ಇಂಟು 6% ಮಾಡಿದರೆ 1,800 ಆಗುತ್ತೆ. ಸೊ ಎರಡೂ ಆ್ಯಡ್ ಮಾಡಿದಾಗ 4,800 ಏನಾಗುತ್ತೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗುತ್ತೆ. ನೆಕ್ಸ್ಟ್ ಟು ಆಜಾದ್ ಸ್ಯಾಲರಿ. ಆಜಾದ್ ಅವರ ಸ್ಯಾಲ್ರಿಯನ್ನು ಪರ್ ಇಯರ್ದೇ ಕೊಟ್ಟಿದ್ದಾರೆ, ಸಮ್ನಲ್ಲಿ 2,500 ಹಚ್ಚಬೇಕು. ನೆಕ್ಸ್ಟ್ ಟು ಲೋಕೇಶ್ ಕಮಿಷನ್ ಅಂತ ಬರೀಬೇಕು. ಲೋಕೇಶ್ ಕಮಿಷನ್ ಏನಿದೆ ರೀ, ಏನು ನೆಟ್ ಪ್ರಾಫಿಟ್ ಇರ್ತೈತಲ್ಲ ಅದ್ರ ಮ್ಯಾಗಿನ 5% ಲೋಕೇಶ್ ಅವರ ಕಮಿಷನನ್ನು ಕೊಡ್ತೀವಿ ನಾವು. ನೆಟ್ ಪ್ರಾಫಿಟ್ ಬಂದುಬಿಟ್ಟು ಎಷ್ಟಿದೆ, 15,000 ಇದೆ. 15,000 ಇಂಟು 5% ಮಾಡಿದರೆ 750 ರುಪೀಸ್ ಆಗುತ್ತೆ. ಅದೇ ರೀತಿಯಾಗಿ ಎರಡು ಕಡೆ ಟೋಟಲ್ ನೋಡ್ಕೋಬೇಕು. ಕ್ರೆಡಿಟ್ ಕಡೆ ಜಾಸ್ತಿ ಆಗುತ್ತೆ, 15,000. ಅದನ್ನ ಡೆಬಿಟ್ ಸೈಡು ಬರೋದು 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೋದು ಏನು P&L ರೇಷಿಯೋ ಇರ್ತೈತಿ ಅದ್ರ ಪ್ರಕಾರ ಲೋಕೇಶ್ ಮತ್ತು ಆಜಾದ್ ಅವರಿಗೆ ಅದನ್ನು ಹಂಚಬೇಕು. ಲೋಕೇಶ್ ಈಸ್ ಈಕ್ವಲ್ಸ್ ಟು 6,950 ಇಂಟು 3/5 ಮಾಡಿದರೆ 4,170 ಬರುತ್ತೆ. ಅದೇ ರೀತಿಯಾಗಿ ಆಜಾದ್ ಅವ್ರದ್ದು 6,950 ಇಂಟು 2/5 ಮಾಡಿದರೆ 2,780 ಬರುತ್ತೆ. ಥ್ಯಾಂಕ್ ಯು ಎವ್ರಿ ಒನ್.